ಇದು ಇನ್ನೂ ಇವರಿಗೆ ಕನ್ನಡದಲ್ಲಿ ಒಂದು ಹೊಸ ಹೆಸರು ಸಿಕ್ಕಿಲ್ಲ, ಇನ್ನೂ ಸಿಕ್ಕಿಲ್ಲ. ಗ್ರೇಟರ್ ಬೆಂಗಳೂರು ಯಾರಿಗಾಗಿ, ಯಾತಕ್ಕಾಗಿ ಮಾಡ್ತಾ ಇದ್ದೀರಿ? ಇಡೀ ರಾಜಧಾನಿ, ಕರ್ನಾಟಕದ ರಾಜಧಾನಿ ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಸಿಂಧಿ ತುಂಬಿ ಕನ್ನಡಿಗರು ಕೆಲವರಾಗಿದ್ದಾರೆ. ಕನ್ನಡಿಗರು ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದೆ. ಕನ್ನಡಿಗರ ಪರಿಸ್ಥಿತಿ ನೋವಾಗಿದೆ. ಇವತ್ತು ನೀವು 4-5 ಭಾಗ ಮಾಡಿ ಬೆಂಗಳೂರನ್ನ ತಮಿಳರ ಮೇಯರ್ ಆಗಬೇಕು, ತೆಲುಗರ ಮೇಯರ್ ಆಗಬೇಕು, ಮಲಯಾಳಿಗಳ ಮೇಯರ್ ಆಗಿರಬೇಕು. ಏನು ಪ್ರಶ್ನೆ? ಬಿಡದಿ ರೈತರು ಏನು ಮಾಡ್ತಾ ಇದ್ದಾರೆ? ನನ್ನ ಸಂಪೂರ್ಣ ಬೆಂಬಲ ಇದೆ. ಬಿಡದಿ ಒಂದೇ ಅಲ್ಲ, ಬೆಂಗಳೂರಿನ ಸುತ್ತ ಕರ್ನಾಟಕದ ಎಲ್ಲೂ ಜಮೀನು ಬಿಟ್ಕೊಡ್ಬೇಡಿ. ರೈತರು ಕ್ರಾಂತಿ ಆಗಲಿ, ಬಿಟ್ಕೊಡೋಕೆ ಕೂಡ್ದು. ರೈತರಿಗೆ ಸಂಪೂರ್ಣ ರೈತರಿಗೆ ನನ್ನ ಬೆಂಬಲ ಇದೆ. ಬಿಟ್ಕೊಡ್ಬೇಡಿ. ಎಲ್ಲೇ ಆಗಲಿ, ಕರ್ನಾಟಕದ ಯಾವ ಮೂಲೆಯಲ್ಲಾಗಲಿ ಜಾಗವನ್ನು ಬಿಟ್ಕೊಡ್ಬೇಡಿ. ಕೊಟ್ರಿ ಕನ್ನಡಕ್ಕೆ ಅಪಾಯ, ಕನ್ನಡಿಗರಿಗೆ ಅಪಾಯ, ರೈತರಿಗೆ ಅಪಾಯ. ಗ್ರೇಟರ್ ಬೆಂಗಳೂರು ಯಾರೇ ಒಪ್ಪಬಾರ್ದು. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನಾವು ಇನ್ನೂ ಚಿಂತನೆ ಮಾಡ್ತೀವಿ. ಗ್ರೇಟರ್ ಬೆಂಗಳೂರು ವಿರುದ್ಧ ಹಂತವಾಗಿ ತೀವ್ರ ಚಳವಳಿಯನ್ನು ಮಾಡ್ತೇವೆ. ಕನ್ನಡ ಚಳವಳಿ ರೈತರು ಪರವಾಗಿರ್ತೀವಿ ಅಂತ ಹೇಳಿ ಇವತ್ತು ಬೆಂಬಲ ಕೊಟ್ಟಿದ್ರಿ, ಮಾಡ್ತಾ ಇದ್ರಿ. ಸರ್ಕಾರ ಮಾಡಿದ್ದೇ ಆದ್ರೆ ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಿ ಸರ್ ನೀವು? ಸರ್ಕಾರ ಮಾಡಿದ್ದೇ ಆದರೆ ನಾವು, ನಾನು ಒಬ್ಬಂದೇ ಅಲ್ಲ, ಈ ಬಗ್ಗೆ ಪಕ್ಷಾತೀತವಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಹೋರಾಟ ಆಗಬೇಕು. ಹೋರಾಟ ಅಂದರೆ ಒಂದು ದಿನ ನಿಲ್ಲಿಸೋದಲ್ಲ, ಇದು ಅಂತಿಮವಾಗಿ ಎಲ್ಲ ಕಡೆ ಹೋರಾಟಗಳು ನಡೆದು ಜೈಲ್ ಚಳವಳಿ ಆಗಬೇಕು. ಜೈಲ್ ಚಳವಳಿ, ನಾನು ಜೈಲ್ಗೆ ಹೋಗಕ್ಕೆ ಸಿದ್ಧ. ಜೈಲ್ ಚಳವಳಿ ಆಗಬೇಕು, ರಾಜಧಾನಿ ಚಳವಳಿ ಆಗಬೇಕು, ರಾಜ್ಯದ ಉದ್ದಗಲಕ್ಕೂ ಚಳವಳಿ ಆಗಬೇಕು. ಯಾವುದೇ ಕಾರಣಕ್ಕೂ ರೈತರು ಬಗ್ಗಬಾರ್ದು, ಹೆದರಬಾರ್ದು, ಧೈರ್ಯವಾಗಿರಬೇಕು. ನಾನಂತೂ ನಿಮ್ಮ ಪರವಾಗಿ ಎಲ್ಲಿ ಕರೆದ್ರು ಚಳವಳಿ ಬರ್ತೇನೆ. ನಾನು ನಿಜವಾಗಲೂ ಜೈಲಿಗೆ ಹೋಗೋಕ್ಕೆ ಭಾಳ ಪ್ರಾಮಾಣಿಕ, ಎಷ್ಟೆಷ್ಟು ಜೈಲಿಗೆ ಹೋಗಿದ್ದೀವಿ ಈ ರಾಜ್ಯದಲ್ಲಿ. ರೈತರಿಗಾಗಿ ನಿರಂತರ ಹೋರಾಟವನ್ನು ಮಾಡಿದ್ದೀವಿ. ಈಗಲೂ ಭಾರಿ ಹೋರಾಟ ಮಾಡೋದಕ್ಕೆ ನಾವು ತಯಾರಿದ್ದೇನೆ ಅಂತ ಮಾತನ್ನು ತಮಗೆ ನಾನು ಹೇಳ್ತೇನೆ.